ಹಲೋ ಆತ್ಮೀಯರೇ, ಮೋಕ್ಷ ಮೀಡಿಯಾಕ್ಕೆ ಮೋಕ್ಷ ಹಿರೇಮಠ ಮಾಡುವ ಸ್ವಾಗತ. ಯಾವುದೇ ಒಂದು ದೇಶ ಸಂಪದ್ಭರಿತವಾಗಬೇಕಾದ್ರೆ ಆ ದೇಶದ ಅರ್ಥವ್ಯವಸ್ಥೆ ಕೂಡ ಭಾಳ ಮುಖ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಭಾರತದ ಅರ್ಥವ್ಯವಸ್ಥೆಯ ಪರಿಕಲ್ಪನೆಗಳನ್ನು ಸ್ವಲ್ಪ ಮಟ್ಟಿಗಾದರೂ ತಿಳಿದುಕೊಳ್ಳಬೇಕು. ಯಾಕಂದರೆ ಯಾವುದೇ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಅವುಗಳ ತಿಳುವಳಿಕೆ ಇಲ್ಲದೆ, ಅವುಗಳ ಜ್ಞಾನ ಇಲ್ಲದೆ ಅಲ್ಲಿರ್ತಕ್ಕಂಥ ಸರ್ಕಾರಗಳು ಕೊಡ್ತಕ್ಕಂಥ ಬಜೆಟ್ಗಳನ್ನು ವಿಶ್ಲೇಷಿಸುವುದು ಭಾಳ ಕಷ್ಟ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಆ ದೇಶದ ಅರ್ಥವ್ಯವಸ್ಥೆಯ ಪರಿಕಲ್ಪನೆ ಬಹಳ ಮುಖ್ಯ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಗಂಟೆ ಬಟನ್ ಒತ್ತಿ. ಭಾರತದ ಅರ್ಥವ್ಯವಸ್ಥೆಯನ್ನು ತಿಳ್ಕೊಳ್ಬೇಕಾದ್ರೆ ನಾವು ಭಾರತದ ಹಿಂದಿನ ಆಗುಹೋಗುಗಳನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಬ್ರಿಟಿಷರು ಭಾರತವನ್ನು ತಮ್ಮ ತೋಳತೆಕ್ಕಿಗೆ ತೆಗೆದುಕೊಳ್ಳುವುದಕ್ಕೆ ಮೊದಲು ಭಾರತದಲ್ಲಿ ಊಳಿಗಮಾನ್ಯ ಪದ್ಧತಿ ಇತ್ತು. ಅಂದರೆ ಒಬ್ಬ ರಾಜ ಇರ್ತಿದ್ದ, ಆ ರಾಜನ ಕೆಳಗೆ ಊಳಿಗಮಾನ್ಯ ಪದ್ಧತಿ, ಆ ರಾಜನ ಸಂಸ್ಥಾನದಲ್ಲಿ ಆಸ್ಥಾನದ ಊಳಿಗೆ ಪದ್ಧತಿ ಇತ್ತು. ಅಂದರೆ ಅಲ್ಲಿರ್ತಕ್ಕಂಥ ಭೂಮಿ ಎಲ್ಲಿ ಕಣ್ಣಿಗೆ ಕಾಣ್ತೋ ಆ ಭೂಮಿ ಎಲ್ಲ ಆ ರಾಜನಿಗೆ ಸಂಬಂಧಪಟ್ಟಿತ್ತು. ಆ ರಾಜನ ಕೈ ಕೆಳಗಿರ್ತಕ್ಕಂಥ ವ್ಯಕ್ತಿಗಳು ಆ ಭೂಮಿಯ ಮೇಲೆ ಅಧಿಕಾರವನ್ನು ಹೊಂದಿದ್ದರು. ರಾಜನಿಗೆ ಬೇಕಾಗಿರ್ತಕ್ಕಂಥ ಯುದ್ಧೋಪಕರಣಗಳನ್ನು, ಯುದ್ಧದ ಸಮಯದಲ್ಲಿ ಸಹಾಯ ಸಹಕಾರಗಳನ್ನು ಈ ವ್ಯಕ್ತಿಗಳು ಒದಗಿಸಿಕೊಡ್ತಿದ್ದರು. ಬ್ರಿಟಿಷರು ಭಾರತಕ್ಕೆ ಬಂದಾಗ ಭಾರತ ಅನೇಕ ಸಂಸ್ಥಾನಗಳಾಗಿ ವಿಂಗಡಣೆಯಾಗಿತ್ತು, ವಿಭಾಗವಾಗಿತ್ತು. ಸಾಮಾನ್ಯವಾಗಿ 662 ಸಂಸ್ಥಾನಗಳನ್ನು ನಾವು ಗುರುತಿಸ್ಬೋದು. ಆ 662 ಸಂಸ್ಥಾನಗಳು ಬರೀ ಸಂಸ್ಥಾನಗಳಲ್ಲ, ಅವು ಒಂದೊಂದು ದೇಶಗಳು. ಆ ಸಂಸ್ಥಾನಗಳನ್ನೇ ದೇಶವೆಂದು ಪರಿಗಣಿಸುವ ಪದ್ಧತಿ ಆಗ ಚಾಲ್ತಿಯಲ್ಲಿತ್ತು. ಈ ಸಂಸ್ಥಾನಗಳು ತಮ್ಮೊಳಗಿನ ಒಡೆದಾಟ, ಅಧಿಕಾರ ದಾಹ ಇತ್ಯಾದಿಗಳಲ್ಲಿ ತೊಡಗಿ ತಮ್ಮತನವನ್ನೇ ಎಷ್ಟೋ ಸಲ ಕಳ್ಕೊಂಡು ಬಿಡ್ತಿದ್ವು. ಒಳಜಗಳಗಳ ಪರಿಣಾಮವಾಗಿ ಎಷ್ಟೋ ಸಂಸ್ಥಾನಗಳು ಇನ್ನೊಂದು ಸಂಸ್ಥಾನಕ್ಕೆ ಅಧೀನವಾಗಿ ಕಾರ್ಯನಿರ್ವಹಿಸತಕ್ಕಂಥ ಪರಿಸ್ಥಿತಿ ಕೂಡ ಏರ್ಪಡ್ತಿತ್ತು. ಇದರ ಲಾಭವನ್ನು ಚೆನ್ನಾಗಿ ಪಡೆದುಕೊಂಡವರು ಬ್ರಿಟಿಷರು. ವ್ಯಾಪಾರದ ಭಾವನೆ ಹಿನ್ನೆಲೆಯಲ್ಲಿ ಭಾರತಕ್ಕೆ ನುಸುಳಿದ ಬ್ರಿಟಿಷರು ಭಾರತವನ್ನೇ ತನ್ನ ತೆಕ್ಕೆಗೆ ತೆಗೆದುಕೊಂಡುಬಿಟ್ರು. ಅಂದರೆ ಬ್ರಿಟಿಷರೇ ಮೊದಲು ಭಾರತಕ್ಕೇನು ಬರಲಿಲ್ಲ. ಆದರೆ ಯಾವಾಗ ಟರ್ಕಿಯಲ್ಲಿ ಭೂಮಾರ್ಗ ನಿರ್ಬಂಧಿಸಿದರೋ ಆಗ ಅನಿವಾರ್ಯವಾಗಿ ಯುರೋಪಿಯನ್ ದೇಶಗಳು ಏಷ್ಯಾ ಖಂಡದ ರಾಷ್ಟ್ರಗಳ ಜೊತೆಗೆ ವ್ಯವಹಾರವನ್ನು ಏರ್ಪಡಿಸಲು ಸಮುದ್ರ ಮಾರ್ಗವನ್ನು ಶೋಧಿಸಲು ಪ್ರಯತ್ನಪಟ್ಟರು. ಆ ಸಮುದ್ರ ಮಾರ್ಗವನ್ನು ಶೋಧಿಸಿದರಲ್ಲಿ ಪ್ರಮುಖರಂದರೆ ಪೋರ್ಚುಗೀಸರು ಮತ್ತು ಸ್ಪೇನರು. ಅವರು ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ಮೇಲೆ ಫ್ರೆಂಚರು ಬರ್ತಾರೆ. ಅವರನ್ನು ಅನುಸರಿಸಿಕೊಂಡು ಈ ಬ್ರಿಟಿಷರು ಬರ್ತಾರೆ. ಅಂದರೆ ಯುರೋಪಿನ ಪ್ರಬಲ ರಾಜಮನೆತನಗಳು ಅಥವಾ ರಾಜರು ಅಥವಾ ಆ ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆ ಈ ರೀತಿಯಾಗಿ ಏಷ್ಯಾ ಖಂಡವನ್ನು, ಭಾರತದ ಉಪಖಂಡವನ್ನು ಪ್ರವೇಶ ಮಾಡ್ತಾ ಇದೆ. ಬ್ರಿಟಿಷರು ಫ್ರೆಂಚಿನ ಜೊತೆಗೆ, ಪೋರ್ಚುಗಲ್ ಜೊತೆಗೆ, ಸ್ಪೇನ್ ಜೊತೆಗೆ ಯುದ್ಧಗಳನ್ನು ಮಾಡಿ ಅಥವಾ ರಾಜಿಯನ್ನು ಮಾಡಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಭಾರತದಲ್ಲಿ ತಮ್ಮ ರಾಜ್ಯವನ್ನು ವಿಸ್ತಾರ ಮಾಡಿದರು. ಇಂಗ್ಲೆಂಡಿನ ರಾಜನೇ ಬಂದು ಭಾರತದ ಮೇಲೆ ಯುದ್ಧ ಏನು ಮಾಡಲಿಲ್ಲ. ಆದರೆ ಈ ವ್ಯಾಪಾರದ
ಕಲ್ಪನೆ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಜನರು ಏನು ಮಾಡಿದ್ರು, ಭಾರತದಲ್ಲಿ ಒಂದು ಕಂಪನಿಯನ್ನು ಹುಟ್ಟಾಕಿದ್ರು. ಆ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ. ಆ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ವ್ಯಾಪಾರವನ್ನು ಮಾಡ್ತಾ ಮಾಡ್ತಾ ಭಾರತದಲ್ಲಿರ್ತಕ್ಕಂಥ ಆಳರಸರ ಒಳ ಜಗಳಗಳೇನಿದ್ವಲ್ಲ, ಆ ಜಗಳಗಳಲ್ಲಿ ಮೂಗು ತೂರಿಸಿ ತನ್ನ ಕೈಗೊಂಬೆ ಸರ್ಕಾರವನ್ನು ನಿರ್ಮಾಣ ಮಾಡಿತು, ತನ್ನ ಕೈಗೊಂಬೆ ಸರ್ಕಾರವನ್ನು ರೂಪಿಸಿತು. ಆ ಕೈಗೊಂಬೆ ಸರ್ಕಾರದ ಮೂಲಕ ಏನಾಯಿತು, ಅದು ಭಾರತದ ಸಂಸ್ಥಾನಗಳನ್ನು ತನ್ನ ತೆಕ್ಕಿಗೆ ಒಂದರ ನಂತರ ಒಂದು ತೆಗೆದುಕೊಂಡು ಭಾರತವನ್ನೇ ಪೂರ್ಣವಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಬಿಡ್ತು. ಯಾವಾಗ ಭಾರತದ ಆಡಳಿತ ಬ್ರಿಟಿಷರ ಕೈವಶವಾಯಿತು, ಆಗ ಅವರು ಈ ಭೂ ಸಂಬಂಧಗಳಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡ್ತಾರೆ. ಮೊದಲೇನು ಮಾಡ್ತಿದ್ರು, ಆ ಊಳಿಗಮಾನ್ಯ ಪದ್ಧತಿಯಲ್ಲಿ ಕಣ್ಣಿಗೆ ಕಾಣುವಷ್ಟು ಭೂಮಿ ಒಬ್ಬ ವ್ಯಕ್ತಿಗೆ ಸಂಬಂಧಪಡ್ತಿತ್ತು. ಆದರೆ ಈಗ ಆ ಭೂಮಿಯನ್ನು ಇವರು ಅನೇಕ ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಆ ಭೂಮಿಗೆ ಊಳಿಗಮಾನ್ಯ ವ್ಯಕ್ತಿಯ ಬದಲಾಗಿ ಒಬ್ಬ ಜಮೀನ್ದಾರ ವ್ಯಕ್ತಿಯನ್ನು ಕುಂದಿಸ್ತಾರೆ. ಅಂದರೆ ಜಮೀನ್ದಾರ ಪದ್ಧತಿ ಅಲ್ಲಿ ಪ್ರಾರಂಭ ಮಾಡ್ತಾರೆ. ಈ ಜಮೀನ್ದಾರ ಊಳಿಗಮಾನ್ಯ ವ್ಯಕ್ತಿಯಷ್ಟು ದೊಡ್ಡವನೇನಲ್ಲ, ಆದರೂ ಕೂಡ ಊಳಿಗಮಾನ್ಯ ಪದ್ಧತಿಯಲ್ಲಿ ಭಾರತದ ಆಳರ್ಷರಿಗೆ ಅವರು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಜವಾಬ್ದಾರರಾಗಿದ್ದರೆ, ಜಮೀನ್ದಾರಿ ಪದ್ಧತಿಯಲ್ಲಿ ಈ ಜಮೀನ್ದಾರರು ಬ್ರಿಟಿಷರಿಗೆ ಜವಾಬ್ದಾರಿ ವ್ಯಕ್ತಿಗಳಾಗ್ತಾರೆ. ಅಂದರೆ ಅಲ್ಲಿ ಒಂದು ಪ್ರಮುಖವಾದ ಬದಲಾವಣೆಗಳನ್ನು ಬ್ರಿಟಿಷರು ಈ ಭೂ ಸಂಬಂಧಗಳಲ್ಲಿ ಉಂಟು ಮಾಡಿದರು. ಅದರ ಮೂಲಕ ಭಾರತದಲ್ಲಿರ್ತಕ್ಕಂಥ ಕುಶಲ ಕಲೆಗಳನ್ನು, ವಸ್ತುಗಳನ್ನು, ಉತ್ಪಾದನೆಗಳನ್ನು ತಮ್ಮದನ್ನಾಗಿಸಿಕೊಂಡು ತಮ್ಮ ದೇಶಕ್ಕೆ ಕೊಳ್ಳೆ ಹೊಡೆದರು. ಭಾರತದ ಸಂಸ್ಥಾನಗಳೇ ಒಳಜಗಳಾದಾಗ ಒಂದು ಸಂಸ್ಥಾನ ಇನ್ನೊಂದು ಸಂಸ್ಥಾನದ ಮೇಲೆ ಯುದ್ಧ ಘೋಷಣೆ ಮಾಡಿದಾಗ ಯಾವುದೋ ಒಂದು ಸಂಸ್ಥಾನದ ಪರವಾಗಿ ನಿಂತು ಇನ್ನೊಂದು ಸಂಸ್ಥಾನವನ್ನು ಸೋಲಿಸಿ ತಮ್ಮದೇ ಪರಾಕ್ರಮವನ್ನು ಎತ್ತಿ ಹಿಡಿದರು. ಹೀಗಾಗಿ ಇಡೀ ಭಾರತ ಅವರ ತೋಳ್ತಿಕ್ಕಿಗೆ ಬಹಳ ಸುಲಭವಾಗಿ ಸಿಕ್ಕೋಯಿತು. ನಂತರ ಅವರು ಜಮೀನ್ದಾರಿ ಪದ್ಧತಿಯನ್ನು ಉಂಟು ಹಾಕಿದ ಮೇಲೆ 3 ಪ್ರೆಸಿಡೆನ್ಸಿಗಳನ್ನು ಭಾರತದಲ್ಲಿ ಹುಟ್ಟಾಕ್ತಾರೆ. ಒಂದು ಕಲ್ಕತ್ತಾ ಪ್ರೆಸಿಡೆನ್ಸಿ, ಇನ್ನೊಂದು ಬಾಂಬೆ ಪ್ರೆಸಿಡೆನ್ಸಿ, ಮತ್ತೊಂದು ಮದ್ರಾಸ್ ಪ್ರೆಸಿಡೆನ್ಸಿ. ಅಂದರೆ ಇಂದಿನ ಆಳರಸರು ಪ್ರಮುಖವಾಗಿ ಡೆಲ್ಲಿ ಮತ್ತು ಅಲ್ಲಿ ಇಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ರಾಜಧಾನಿಗಳಿಂದ ರಾಜ್ಯವನ್ನು ಆಳ್ತಾ ಇದ್ದರೆ, ಈಸ್ಟ್ ಇಂಡಿಯಾ ಕಂಪನಿ, ಎಲಿಜಬೆತ್ ರಾಣಿಯ ಕೈಗೊಂಬೆಗಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ನಲ್ಲಿ ತನ್ನ ಪ್ರಾಂತ್ಯಗಳನ್ನು ಹುಟ್ಟುಹಾಕಿ ತನ್ನ ಆಳ್ವಿಕೆಯನ್ನು ಭಾರತದಲ್ಲಿ ಮುನ್ನಡೆಸಿತು. ಈಗ ಮುನ್ನಡೆಸ್ತಾ ಇರುವಾಗ ಅದಕ್ಕೆ ತನ್ನದೇ ಆದ ಸಮಸ್ಯೆಗಳು ಬರ್ತವೆ. ಆಗ ಇಂಗ್ಲೆಂಡಿನಲ್ಲಿ ಪುನರುಜ್ಜೀವನ ಕಾಲ, ಕೈಗಾರಿಕಾ ಕ್ರಾಂತಿಯಾಗಿತ್ತು. ಫ್ರಾನ್ಸ್ನಲ್ಲಿ ಅಲ್ಲೋಲ ಕಲ್ಲೋಲವಾಗಿತ್ತು. ಹೊಸ ಉತ್ಪಾದನಾ ಸಲಕರಣೆಗಳು ಉದ್ಭವವಾಗಿದ್ದವು. ಆ ಉತ್ಪಾದನಾ ಸಲಕರಣೆಗಳನ್ನು ಉಪಯೋಗಿಸಿಕೊಂಡು ಅತಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡ್ತಕ್ಕಂಥ ರೀತಿ ನೀತಿಗಳನ್ನು ಅಲ್ಲಿರ್ತಕ್ಕಂಥ ಜನ ಪರೀಕ್ಷೆ ಮಾಡಿ ಅದರಲ್ಲಿ ಸಫಲತೆಯನ್ನು ಕೂಡ ಪಡೆದುಕೊಂಡಿದ್ದರು. ಆ ಹಿನ್ನೆಲೆಯಲ್ಲಿ ಸ್ಟೀಮ್ ಇಂಜಿನ್ಗಳು ಬಂದು, ರೈಲ್ವೆಗಳು ಬಂದು, ಏರೋಪ್ಲೇನುಗಳು ಬಂದು ಮತ್ತು ಇತ್ಯಾದಿ ಅಂತ ಹೇಳ್ಬೋದು. ಈ ಒಂದಾನೊಂದು ಕಾಲದಲ್ಲಿ ಭೂಮಿಯ ಉತ್ಪನ್ನ ಮಾತ್ರ ಭಾಳ ಪ್ರಮುಖವಾದ ಆರ್ಥಿಕ ಉತ್ಪನ್ನವಾಗಿತ್ತು. ಆದರೆ ಕೈಗಾರಿಕಾ ಕ್ರಾಂತಿ ಆದಮೇಲೆ ಬ್ರಿಟಿಷರು ಭಾರತಕ್ಕೆ ಕಾಲಿಟ್ಟ ಮೇಲೆ ಅದು ಇಲ್ಲಿರ್ತಕ್ಕಂಥ ಉತ್ಪನ್ನಗಳ ಮಟ್ಟ ಹೆಚ್ಚಾಯಿತು. ಉತ್ಪನ್ನ ಮಿಗುತಾಯವಾಗಿ ಅದನ್ನು ಬೇರೆ ದೇಶಕ್ಕೆ ಕೂಡ ಕಳಿಸಲಿಕ್ಕೆ, ಬೇರೆ ದೇಶಕ್ಕೆ ರಫ್ತು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಉಂಟಾಯಿತು. ಅಂದರೆ ಹಿಂದಿನ ದಿನಮಾನಗಳಲ್ಲಿ ಅಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂಥದ್ದನ್ನು ಆ ಪ್ರಾಂತವೇ ಉಪಯೋಗಿಸಲಿಕ್ಕೆ ಸಾಧ್ಯತೆ ಇತ್ತು. ಆದರೆ ನಂತರದಲ್ಲಿ ಇಂಗ್ಲೀಷರು ಭಾರತವನ್ನು ತಮ್ಮ ತೋಳತೆಕ್ಕಿಗೆ ತೆಗೆದುಕೊಂಡ ಮೇಲೆ ಅತಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡಿ ಬೇರೆ ದೇಶಗಳಿಗೂ ಕೂಡ ಅದನ್ನು ಕಳಿಸಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ ಅದಕ್ಕೆ ಖರ್ಚು ಮಾಡುವವರು, ಅದನ್ನು ಉತ್ಪಾದಿಸುವವರು ಎಲ್ಲರೂ ಭಾರತೀಯರೇ. ಆದರೆ ಅದನ್ನು ತಮ್ಮದನ್ನಾಗಿಸಿಕೊಂಡವರು ಬ್ರಿಟಿಷರು. ಈ ಒಂದು ವ್ಯವಸ್ಥೆಯನ್ನು ಸದೃಢಗೊಳಿಸಬೇಕಾದ್ರೆ ಅವರು ಕೆಲವಾರು ಉಪಯೋಗಗಳನ್ನು ಮಾಡ್ತಾರೆ.
ಆಗ ತಾನೇ ಆಡಮ್ ಸ್ಮಿತ್ ಆರ್ಥಿಕ ಸಂಪದ್ಭರಿತ ಆರ್ಥಿಕ ಸ್ಥಿತಿಯ ಬಗ್ಗೆ ಚಿಂತನೆ ಮಾಡ್ತಾ ಇದ್ದ. ಈ ಆಡಮ್ ಸ್ಮಿತ್ನನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕೂಡ ಕರೀತಾರೆ. ಕಾರ್ಲ್ ಮಾರ್ಕ್ಸ್ ಕೂಡ ಪ್ರವೇಶ ಮಾಡಿಯಾಗಿತ್ತು. ಕೀನ್ಸ್ ಜನಸಂಖ್ಯೆಯ ಬಗ್ಗೆ ತನ್ನ ವಾದವನ್ನೇ ಪ್ರತಿಪಾದಿಸಿದ್ದ ಮತ್ತು ಇನ್ನೂ ಮುಂತಾದ ವ್ಯಕ್ತಿಗಳು ತಮ್ಮದೇ ಆದ ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಕುರಿತು ಚಿಂತನೆ ಮಾಡಿ ತಮ್ಮದೇ ವಾದವನ್ನು ಮುಂದಿಡ್ತಿದ್ದರು. ಆಗ ಭಾರತದಲ್ಲಿ ಅಂಥ ಒಂದು ಪರಿಸ್ಥಿತಿ ತೋರಿತು. ಸ್ವಾತಂತ್ರ್ಯ ಹೋರಾಟದ ಜೊತೆಗೆಯೇ ಭಾರತದ ಆರ್ಥಿಕ ಪರಿಸ್ಥಿತಿಗೆ ಒಂದು ರೂಪ ಕೊಡಲಿಕ್ಕೆ ಏನು ಮಾಡಿದರು ಬ್ರಿಟಿಷರು ಪ್ರಯತ್ನಪಟ್ಟರು. ಆಗ ಅವರು ಅನೇಕ ಕಮಿಷನ್ಗಳನ್ನು ನೇಮಕ ಮಾಡಿದರು. ಆ ಕಮಿಷನ್ಗಳಲ್ಲಿ ಹಿಲ್ಟನ್ ಹೆಂಗ್ ಕಮಿಷನ್ ಭಾಳ ಪ್ರಮುಖವಾಗಿರ್ತಕ್ಕಂಥ ಕಮಿಷನ್. ಆ ಕಮಿಷನ್ ಬಂದಾಗ ಆ ಕಮಿಷನ್ನಿಗೆ ಕೆಲವು ವರದಿಗಳನ್ನು ಭಾರತದ ಅರ್ಥಶಾಸ್ತ್ರಜ್ಞರು ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ಪ್ರಮುಖವಾಗಿ ಈ ಆಗಿನ ಕಾಲದಲ್ಲಿ ಭಾರತದಲ್ಲಿರ್ತಕ್ಕಂಥ ಅರ್ಥಶಾಸ್ತ್ರಜ್ಞರನ್ನು ಈಗ ಗುರುತಿಸ್ಬೋದು ಅಂತ ಅನಿಸುತ್ತೆ. ಮೊಟ್ಟ ಮೊದಲನೇದಾಗಿ ದಾದಾಬಾಯಿ ನವರೋಜಿ, R.C. ದತ್ತ, ಡಾಕ್ಟರ್ ಅಂಬೇಡ್ಕರ್, B.R. ಅಂಬೇಡ್ಕರ್, ವಿಶ್ವೇಶ್ವರಯ್ಯ ಮತ್ತು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಅದೇ ಮಹಾತ್ಮ ಗಾಂಧಿ ಭಾಳ ಪ್ರಮುಖವಾದ ವ್ಯಕ್ತಿಗಳಾಗಿದ್ದರು. ಏಕೆಂದರೆ ಎಷ್ಟೋ ಜನರಿಗೆ ಈಗ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂದರೆ ಗೊತ್ತಾಗೋದಿಲ್ಲ. ಅಂದ ತಕ್ಷಣ ಎಷ್ಟೋ ಗಾಂಧಿಗಳು ನಮ್ಮ ನೆನಪಿಗೆ ಬಂದುಬಿಡ್ತಾರೆ. ಆದ ಕಾರಣ ಮಹಾತ್ಮ ಗಾಂಧಿ ಅಂತೇಳಿದರೆ ಸೂಕ್ತ ಅನಿಸುತ್ತೆ, ಅದು ಸುಸಂಬದ್ಧ ಕೂಡ ಹೌದು. ಆ ಮಹಾತ್ಮ ಗಾಂಧಿಯವರ ಅರ್ಥಶಾಸ್ತ್ರವು ಕೂಡ ಅದರಲ್ಲಿ ಕೂಡಿತ್ತು. ದಾದಾಬಾಯಿ ನವರೋಜಿಯನ್ನು ಭಾರತದ ಪಿತಾಮಹ ಅಂತೇಳಿ ಕರೀತಾರೆ, ಗ್ರ್ಯಾಂಡ್ ಓಲ್ಡ್ ಫಾದರ್ ಆಫ್ ಇಂಡಿಯಾ ಅಂತೇಳಿ. ಮಹಾತ್ಮ ಗಾಂಧಿಯನ್ನು ರಾಷ್ಟ್ರಪಿತ ಅಂತ ಹೇಳ್ತೀವಿ, ದಾದಾಬಾಯಿ ನವರೋಜಿಯನ್ನು ಪಿತಾಮಹ ಅಂತ ಹೇಳ್ತೀವಿ. ಆ ದಾದಾಬಾಯಿ ನವರೋಜಿಗೆ ಭಾರತದ ಆಗಿನ ಕಾಲ ಅರ್ಥವ್ಯವಸ್ಥೆ ಚೆನ್ನಾಗಿತ್ತು. ಆ ಕುರಿತು ಅವರು ಅನೇಕ ಪ್ರಬಂಧಗಳನ್ನು ಬರೆದರು, ಪುಸ್ತಕಗಳನ್ನು ಬರೆದರು. ಅವರ ಪುಸ್ತಕ ದ ಪಾವರ್ಟಿ ಆ್ಯಂಡ್ ದ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಕ್ಕಂಥ ಪುಸ್ತಕ ಭಾಳ ಪ್ರಸಿದ್ಧವಾಯಿತು. ಅದರಲ್ಲಿ ಹೇಗೆ ಭಾರತದ ಸಂಪತ್ತನ್ನು ಬ್ರಿಟಿಷರು ಕೊಳ್ಳೆ ಹೊಡೆದು ಬ್ರಿಟನ್ನಿಗೆ ಸಾಗಿಸ್ತಾ ಇದ್ದಾರೆ ಅನ್ನುವುದನ್ನು ಸ್ಪಷ್ಟಪಡಿಸಿದರು. ಅವರ ಆರ್ಥಿಕ ವಿಚಾರಗಳು ಭಾಳ ತೀಕ್ಷ್ಣವಾಗಿದ್ದವು. ಆ ತೀಕ್ಷ್ಣತೆಯನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಎಲಿಜಬೆತ್ ರಾಣಿ ಅವರನ್ನು ಹೌಸ್ ಆಫ್ ಲಾರ್ಡ್ಸ್ನಲ್ಲಿ MP ಯನ್ನಾಗಿ ನೇಮಕ ಮಾಡಿತು. ಅಂದರೆ ಆ ಮಟ್ಟಿಗಿನ ಒಂದು ಪ್ರಖರತೆ, ಬೌದ್ಧಿಕ ಪ್ರಖರತೆ ಆ ದಾದಾಬಾಯಿ ನವರೋಜಿಯಲ್ಲಿತ್ತು. ನಂತರ R.C. ದತ್ ಕೂಡ ಭಾರತದ ಆರ್ಥಿಕ ಸ್ಥಿತಿಗತಿಗಳನ್ನು ಕೂಡ ಹೇಳ್ತಿದ್ರು. ಆದರೆ ಇವರು ಸಮತಾವಾದದ ಕಡೆಗೆ ಹೆಚ್ಚಿನ ಒಲವಿರುವುದರಿಂದ ಅದಕ್ಕೆ ಆಗಿನ ಆಳುವರ್ಗ ಅಷ್ಟು ಗಮನವನ್ನು ಕೊಟ್ಟರೂ ಕೂಡ ಒಂದು ಥರ ನಿರ್ಲಕ್ಷ್ಯತೆಯನ್ನು ಅವ್ರ ಬಗ್ಗೆ ವಹಿಸಲಿಕ್ಕೆ ಪ್ರಾರಂಭ ಮಾಡಿತು. ಡಾಕ್ಟರ್ B.R. ಅಂಬೇಡ್ಕರ್ ಭಾಳ ಅದ್ಭುತವಾದ ಅರ್ಥಶಾಸ್ತ್ರಜ್ಞ ಅಂತ ಅನಿಸುತ್ತೆ. ಯಾಕಂದರೆ ನಮಗೆ B.R. ಅಂಬೇಡ್ಕರ್ ಒಬ್ಬ ಸಂವಿಧಾನ ತಜ್ಞನಾಗಿ ನೋಡ್ತೀವಿ, ಅದು ಅದಕ್ಕಿಂತ ಮುಖ್ಯವಾಗಿ ನನಗೆ B.R. ಅಂಬೇಡ್ಕರರು ಒಬ್ಬ ಆರ್ಥಿಕ ತಜ್ಞರಾಗಿ ಕಾಣಿಸ್ತಾ ಇದ್ದಾರೆ. ಯಾಕಂದರೆ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು, ಗ್ರಂಥಗಳನ್ನು ಓದಿಬಿಟ್ರೆ ಅವರ ಅರ್ಥಶಾಸ್ತ್ರದ ಜ್ಞಾನ ನಮ್ಮ ಮುಂದೆ ತೆರೆದಿರ್ತಾ ಇದೆ. ನೋಡಿ, ಹಿಲ್ಟನ್ ಯಂಗ್ ಕಮಿಷನ್ ಭಾರತಕ್ಕೆ ಬಂದಾಗ ಅಂಬೇಡ್ಕರ್ ಅವರು ಅದಕ್ಕೆ ಒಂದು ವರದಿ ಕೊಟ್ಟರು. ಸದ್ಯದ ಸ್ಥಿತಿಯಲ್ಲಿ ಭಾರತದಲ್ಲಿ ಒಂದು ಸೆಂಟ್ರಲ್ ಬ್ಯಾಂಕಿಂಗ್ ವ್ಯವಸ್ಥೆ ಬೇಕು ಅಂತೇಳಿ. ಇದರ ಅನ್ವಯವನ್ನೇ ಆಗ ಹಿಲ್ಟನ್ ಯಂಗ್ ಕಮಿಷನ್ ಏನು ಮಾಡಿತು, ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ನಿರ್ಮಾಣ ಮಾಡಿತು. ಅಂದರೆ ಈಗಿರ್ತಕ್ಕಂಥ RBI ಇದೆಯಲ್ಲ, ಅದು ಡಾಕ್ಟರ್ ಅಂಬೇಡ್ಕರ್ ಸಲಹೆ ಸೂಚನೆ ಮೇರೆಗೆ ಉಂಟಾಗಿರ್ತಕ್ಕಂಥ ಒಂದು ಸಂಸ್ಥೆ. ಅಂದರೆ ಆ ಮಟ್ಟಿಗಿನ ಒಂದು ಜ್ಞಾನ B.R. ಅಂಬೇಡ್ಕರ್ಲಿತ್ತು. ಇವರೆಲ್ಲ ಭಾರತದ ಸ್ಥಿತಿಗತಿಗಳ ಬಗ್ಗೆ ಹೇಳಿದರು. ಆದರೆ ಬ್ರಿಟಿಷ್ ಆಳುವರ್ಗ ತನಗೆ ಯಾವುದು ಬೇಕೋ ಅದನ್ನು ಮಾತ್ರ ಉಪಯೋಗ ಮಾಡ್ತಿತ್ತು, ಉಳಿದವುಗಳನ್ನು ನಿರ್ಲಕ್ಷ್ಯ ಮಾಡಿಬಿಡ್ತಿತ್ತು ಅಥವಾ ಮುಂದಕ್ಕೆ ಆಗ್ತಾನೇ ಇತ್ತು. ಹೀಗೆ ಹೋಗ್ತಾ ಹೋಗ್ತಾ ಭಾರತ ಸ್ವಾತಂತ್ರ್ಯವಾಯಿತು. 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಪಡೆದ್ವಿ. 1947 ಆಗಸ್ಟ್ 14ರ ಮಧ್ಯರಾತ್ರಿ ಒಂದು ಪಾಕಿಸ್ತಾನ ಆಯಿತು.
ಇನ್ನೊಂದು ಭಾರತ ಆಯಿತು. ಆಗ ಭಾರತದ ಮುಂದೆ ಸಾಕಷ್ಟು ಸವಾಲುಗಳಿದ್ದವು. ಆ ಸವಾಲುಗಳಲ್ಲಿ ಭಾಳ ಮುಖ್ಯವಾದದ್ದಂದರೆ ಈ ಯಾವ ತೆರನಾದ ಅರ್ಥವ್ಯವಸ್ಥೆಯನ್ನು ನಾವು ಅನ್ವಯಿಸಬೇಕು ಅಂತೇಳಿ. ಯಾಕಂದರೆ ಆಗ ಪ್ರಮುಖವಾಗಿ 3 ತೆರನಾದ ಅರ್ಥವ್ಯವಸ್ಥೆಗಳಿದ್ದವು. ಒಂದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಮತ್ತೊಂದು ಸಮತಾವಾದಿ ಅರ್ಥವ್ಯವಸ್ಥೆ, ಮಗದೊಂದು ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತೇಳಿ. ಸಮತಾವಾದ ವ್ಯವಸ್ಥೆ ಆಗತಾನೇ ಉದ್ಭವವಾಗ್ತಿತ್ತು, ಆಗತಾನೇ ಉದಯವಾಗ್ತಿತ್ತು. ಎಷ್ಟೋ ಆಳರ್ಸರು ವರ್ಗ ಆ ಸಮತಾವಾದಿ ಅರ್ಥಶಾಸ್ತ್ರದ ವಿರೋಧಿಗಳಾಗಿದ್ದರು. ಆದ ಕಾರಣದಿಂದ ಅವರು ಅರ್ಥಶಾಸ್ತ್ರಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ. ಅದರ ಗಹನತೆಯನ್ನು ಅರ್ಥ ಮಾಡಿಕೊಂಡಿದ್ದರು, ಆದರೆ ಉದ್ದೇಶಪೂರ್ವಕವಾಗಿ ಅದನ್ನು ನಿರ್ಲಕ್ಷ್ಯ ಮಾಡಿ ಉದ್ದೇಶಪೂರ್ವಕವಾಗಿ ಅದನ್ನು ಹತ್ತಿಕ್ಕಿ ಒಂದು ತೆರನಾದ ಆರ್ಥಿಕ ವ್ಯವಸ್ಥೆಯನ್ನು ಭಾರತಕ್ಕೆ ಅನ್ವಯಿಸಿದರು. ಪೂರ್ಣವಾಗಿ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಕೂಡ ಅನ್ವಯಿಸಲಿಕ್ಕೆ ಸಾಧ್ಯತೆ ಇಲ್ಲ. ಏಕೆಂದರೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಎಲ್ಲದೂ ಕೂಡ ಒಂದು ಖಾಸಗಿತನವನ್ನು ಕಂಡಿರ್ತದೆ, ಖಾಸಗೀಕರಣ ಹೆಚ್ಚಿರ್ತದೆ. ಅಮೇರಿಕದಂಥ ರಾಷ್ಟ್ರಗಳಲ್ಲಿ ಎಲ್ಲವೂ ಕೂಡ ಖಾಸಗೀಕರಣ ಇರ್ತವೆ. ಆದರೆ ಆಗ ತಾನೇ ಸ್ವತಂತ್ರವಾಗಿರ್ತಕ್ಕಂಥ ಭಾರತದಲ್ಲಿ ಈ ಅತಿಯಾದ ಖಾಸಗೀಕರಣವನ್ನು ಮಾಡೋದು ಕೂಡ ಭಾಳ ಕಷ್ಟ ಆಗುತ್ತೆ. ಆದ ಕಾರಣ ಆಗಿನ ಚಿಂತಕರು, ಆಡಳಿತಗಾರರು, ಮುತ್ಸದ್ದಿಗಳು ಏನು ಮಾಡಿದ್ರು ಅಂತಂದರೆ, ಇತ್ತಾಗ ಪೂರ್ಣವಾಗಿ ಬಂಡವಾಳ ವ್ಯವಸ್ಥೆಯೂ ಬೇಡ, ಆ ಕಡೆ ಸಮತಾವಾದಿ ವ್ಯವಸ್ಥೆಯೂ ಬೇಡ, ಇವೆರಡರಲ್ಲಿರ್ತಕ್ಕಂಥ ಉತ್ತಮವಾದ ಗುಣಗಳನ್ನು ಉಪಯೋಗ ಮಾಡಿಕೊಂಡು ನಾವು ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಅನುಸರಿಸೋಣ ಅಂತ ನಿರ್ಧಾರ ಮಾಡಿ ಭಾರತಕ್ಕೆ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಅನುಸರಿಸಿದರು. ಯಾವುದೇ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಅನುಸರಿಸಲಿ, ಆದರೆ ಆ ದೇಶದ ಸಂಪತ್ತನ್ನು ಅಳಿಬೇಕಾದ್ರೆ ಕೆಲವು ಮಾನದಂಡಗಳಿರ್ತವೆ. ಆ ದೇಶದ ಒಟ್ಟು ದೇಶೀಯ ಉತ್ಪನ್ನ ಭಾಳ ಮುಖ್ಯ ಆಗುತ್ತೆ. GDP ಅಂತ ಹೇಳ್ತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂತೇಳಿ. ಈ GDP ಅಂದರೆ ಏನಾಗಾದರೆ ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಏನು ಅಂದರೆ, ಆ ದೇಶದಲ್ಲಿರ್ತಕ್ಕಂಥ, ಆ ದೇಶದ ಗಡಿ ಒಳಗಿರ್ತಕ್ಕಂಥ ಕೃಷಿ ಆಗಲಿ, ಕೈಗಾರಿಕೆ ಆಗಲಿ, ಬಂಡವಾಳ ಆಗಲಿ, ಇಂಪೋರ್ಟ್ ಆಗಲಿ, ಆಮದಾಗಲಿ, ರಫ್ತಾಗಲಿ, ಸರ್ವಿಸ್ ಆಗಲಿ, ಇವುಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಒಂದು ಮೌಲ್ಯ, ಇಡಿಯಾದ ಮೌಲ್ಯವನ್ನು ಏನು ಮಾಡ್ತೀವಿ ನಾವು ಒಟ್ಟು ದೇಶೀಯ ಉತ್ಪನ್ನ ಅಂತ ಹೇಳ್ತೀವಿ. ಕೈಗಾರಿಕೆಗಳಿಂದ ಬಂದಿರತಕ್ಕಂಥ ಉತ್ಪನ್ನ ಇರ್ಬೋದು, ಕೃಷಿಯಿಂದ ಬಂದಿರತಕ್ಕಂಥ ಉತ್ಪನ್ನ ಇರ್ಬೋದು, ಹೂಡಿಕೆಯಿಂದ ಬಂದಿರತಕ್ಕಂಥ ಉತ್ಪನ್ನ ಇರ್ಬೋದು. ಬೇರೆ ದೇಶಗಳವರು, ವಿದೇಶಗಳವರು ಭಾರತದಲ್ಲಿದ್ದುಕೊಂಡು ಅವರು ಉತ್ಪಾದನೆ ಮಾಡಿರ್ತಕ್ಕಂಥ ಉತ್ಪನ್ನ ಇರ್ಬೋದು. ಬೇರೆ ದೇಶಗಳಲ್ಲಿರ್ತಕ್ಕಂಥ ಭಾರತೀಯರು ಆ ದೇಶದಲ್ಲಿ ಉತ್ಪನ್ನವನ್ನು ಮಾಡಿ ಅದನ್ನು ಭಾರತಕ್ಕೆ ಕಳಿಸಿರ್ತಕ್ಕಂಥ ಉತ್ಪನ್ನ ಕೂಡ ಮೌಲ್ಯ ಕೂಡ ಇರ್ಬೋದು. ಇವೆಲ್ಲವನ್ನು ಒಳಗೊಂಡು ರಫ್ತು ಇರ್ಬೋದು, ಆಮದು ಇರ್ಬೋದು. ಇವುಗಳನ್ನೆಲ್ಲ ಒಳಗೊಂಡು ಏನು ಮಾಡ್ತೀವಿ ನಾವು ಒಂದು ದೇಶದ ದೇಶೀಯ ಉತ್ಪನ್ನ ಅಂತೇಳಿ ಪರಿಗಣನೆ ಮಾಡ್ತೀವಿ. ಒಟ್ಟು ದೇಶೀಯ ಉತ್ಪನ್ನ ಬೇರೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಬೇರೆ. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಏನಾಗಾದರೆ, ಈ ರಾಷ್ಟ್ರೀಯ ಉತ್ಪನ್ನದಲ್ಲಿ ಏನಾಗುತ್ತೆ, ಪ್ರದೇಶದಿಂದ ಕಳಿಸಿರ್ತಕ್ಕಂಥ ವ್ಯಕ್ತಿಗಳ, ಅಂದರೆ ಬೇರೆ ದೇಶದಲ್ಲಿ ಭಾರತದ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳು ತಾವು ಉತ್ಪನ್ನ ಮಾಡಿರ್ತಕ್ಕಂಥ ಮೌಲ್ಯವನ್ನು ಭಾರತಕ್ಕೆ ಸಂದಾಯಿಸ್ತಾರೆ, ಅದು ಭಾರತದ್ದೇ ಆಗುತ್ತೆ. ಆದರೆ ಭಾರತದಲ್ಲಿರ್ತಕ್ಕಂಥ ವಿದೇಶಿಯರು ಭಾರತದಲ್ಲಿದ್ದುಕೊಂಡು ಇಲ್ಲಿ ಮಾಡಿರ್ತಕ್ಕಂಥ ಉತ್ಪನ್ನವನ್ನು, ಆ ಉತ್ಪನ್ನದ ಮೌಲ್ಯವನ್ನು ಬೇರೆ ದೇಶಕ್ಕೆ ಸಾಗಿಸ್ತಾರಲ್ಲ, ಅದನ್ನು ನಾವು ಕಳಿಬೇಕಾಗತ್ತೆ. ಅಂದರೆ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ವಿದೇಶಿಯರು ಭಾರತ ದೇಶದಲ್ಲಿದ್ದುಕೊಂಡು ಮಾಡಿರ್ತಕ್ಕಂಥ ಉತ್ಪನ್ನವನ್ನು ಕಳೆದ ಮೇಲೆ ಏನಾಗುತ್ತೆ, ಅಲ್ಲಿ ನಾವು ರಾಷ್ಟ್ರೀಯ ಉತ್ಪನ್ನ ಅಂತ ಹೇಳಬೇಕಾಗುತ್ತೆ. ಇದನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಹೇಳಬೇಕಾಗುತ್ತೆ. ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ನಿವ್ವಳ ಉತ್ಪನ್ನ ಎಷ್ಟಾಗುತ್ತೆ ಹಾಗಾದರೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಆ ದೇಶದಲ್ಲಿ ಮಾಡಿರ್ತಕ್ಕಂಥ ಖರ್ಚು ವೆಚ್ಚಗಳು, ಅಂದರೆ ಸಲಕರಣೆಗಳಿರ್ಬೋದು, ಬಳಕೆದಾರರು ಮಾಡಿರ್ತಕ್ಕಂಥ ಖರ್ಚುಗಳಿರ್ಬೋದು, ಹೂಡಿಕೆಯನ್ನು ತೆಗಿಬೇಕಾಗತ್ತೆ, ರಫ್ತು ಮತ್ತು ರಫ್ತಿನಲ್ಲಿ ಆಮದನ್ನು ಕಳೆದು ಉಳಿದದ್ದನ್ನು ಮಾತ್ರ, ಉಳಿದ ಮೌಲ್ಯವನ್ನು ಇಟ್ಕೊಳ್ಬೇಕಾಗತ್ತೆ. ಸರ್ಕಾರದ ಖರ್ಚನ್ನು ನಾವೇನು ಮಾಡಬೇಕಾಗತ್ತೆ, ಕಳಿಬೇಕಾಗತ್ತೆ.
ಮತ್ತು ಬೇರೆ ದೇಶಗಳ ರಾಯಭಾರಿಗಳಿರ್ತಾರಲ್ಲ ಅವರ ಖರ್ಚನ್ನು ಕೂಡ ಇದರಲ್ಲಿ ಕಳೆಯಬೇಕಾಗತ್ತೆ. ಇದೆಲ್ಲ ಕಳೆದ ಮೇಲೆ ರಾಷ್ಟ್ರೀಯ ಉತ್ಪನ್ನದಲ್ಲಿ ಕಳೆದ ಮೇಲೆ ಈ ಅಂಶಗಳನ್ನು ಕಳೆದ ಮೇಲೆ ಉಳಿದಕ್ಕಂಥದ್ದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಆಗುತ್ತೆ. ಈ ನಿವ್ವಳ ರಾಷ್ಟ್ರೀಯ ಉತ್ಪನ್ನಕ್ಕೆ ಆ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆಯಿಂದ ಭಾಗಿಸಿದರೆ ಅದೇನಾಗುತ್ತೆ, ಒಟ್ಟು ತಲಾ ಆದಾಯ ಆಗುತ್ತೆ. ಈ ರೀತಿಯಾಗಿ ಏನು ಮಾಡ್ತಾರೆ, ಈ ಪರಿಕಲ್ಪನೆಗಳ ಹಿನ್ನೆಲೆಯಲ್ಲಿ ಒಂದು ದೇಶದ ಸಂಪತ್ತನ್ನು ಅಳಿತಾರೆ. ಈ ಸಂಪತ್ತಿನ ಮೂಲಕ ಅದು ಸ್ಥಿರವಾಗಿರುತ್ತೋ ಇಲ್ಲವೋ ಅನ್ನುವುದನ್ನು ಕೂಡ ಹೇಳ್ತಾರೆ. ಭಾರತ ಅಭಿವೃದ್ಧಿಶೀಲ ದೇಶ, ಒಂದು ಕಾಲಕ್ಕೆ ಅಭಿವೃದ್ಧಿಯಾಗಿರ್ತಕ್ಕಂಥ ದೇಶವಾಗಿತ್ತು. ಯಾವಾಗ ಇಲ್ಲಿರ್ತಕ್ಕಂಥ ಸಂಪತ್ತನ್ನು ಬೇರೆಯವರು ಕೊಳ್ಳೆ ಹೊಡೆದು ತಮ್ಮ ದೇಶವನ್ನು ಶ್ರೀಮಂತವಾಗಿ ಮಾಡಿಕೊಂಡ್ರೋ ಆಗ ಭಾರತ ಅನಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಯಿತು. ಆಮೇಲೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅಭಿವೃದ್ಧಿಶೀಲ ದೇಶಗಳಲ್ಲಿ ಒಂದಾಯಿತು. ಈ ಅಭಿವೃದ್ಧಿಶೀಲ ದೇಶಗಳಲ್ಲಿ ಒಂದಾಗಿರ್ತಕ್ಕಂಥ ಭಾರತ ತನ್ನದೇ ಆದ ಅರ್ಥಸ್ಥಿತಿಯನ್ನು ಭಾಳ ಚೆನ್ನಾಗಿ ರೂಪಿಸಿಕೊಂಡು ಬಂತು. ಒಳ್ಳೆಯ ಅರ್ಥಶಾಸ್ತ್ರಜ್ಞರು ಕೂಡ ಈ ಒಂದು ಕಾಲಘಟ್ಟದಲ್ಲಿ ನಾವು ನೋಡಿದ್ದೇವೆ. ನೋಬೆಲ್ ಪ್ರೈಸ್ ಪಡೆದಿರತಕ್ಕಂಥ, ನೋಬೆಲ್ ಪ್ರೈಸ್ಗೆ ಸಮೀಪವಾಗಿರ್ತಕ್ಕಂಥ ಮತ್ತು ಬೇರೆ ಬೇರೆ ರೀತಿಯಾಗಿ ಅರ್ಥಶಾಸ್ತ್ರದಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳನ್ನು ನೋಡ್ತೀವಿ. ನಾವಿಲ್ಲಿ ಪ್ರಮುಖವಾಗಿ ಇಬ್ಬರನ್ನು ಹೆಸರಿಸ್ಬೋದು ಅನಿಸುತ್ತೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ. ಮೂವರನ್ನು, ಒಂದು ಅಮರ್ತ್ಯ ಸೇನ್, ಮತ್ತೊಬ್ಬರು ಮಾಜಿ ಪ್ರಧಾನಮಂತ್ರಿ ಅನ್ನೋದಕ್ಕಿಂತ ಒಳ್ಳೆಯ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತು ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ. ಈ ಮೂವರು ಕೂಡ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ಘಟಾನುಘಟಿಗಳೇ, ತಮ್ಮದೇ ಆದ ರೀತಿಯ ಪರಿಕಲ್ಪನೆಗಳನ್ನು ಹೊಂದಿದ್ದಾರೆ. ಆದರೆ ಆ ಪರಿಕಲ್ಪನೆಗಳನ್ನು ನಾವು ಎಷ್ಟು ಉಪಯೋಗ ಮಾಡ್ಕೊಂಡಿದ್ದೇವೆ, ಎಷ್ಟು ಅವರನ್ನು ಸಮಾಜಕ್ಕೆ ಸದುಪಯೋಗಪಡಿಸ್ಕೊಂಡಿದ್ದೇವೆ, ಅದು ಇನ್ನೂ ನೋಡಬೇಕಾಗಿದೆ. ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಇನ್ನೂ ನಾವು ಸದುಪಯೋಗಪಡಿಸ್ಕೊಳ್ಬೇಕಾಗಿದೆ. ಅಂದರೆ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಏನಾಗುತ್ತೆ, ಭಾರತ ಆರ್ಥಿಕ ಪ್ರಗತಿಯನ್ನೇನೋ ಸಾಧಿಸಿದೆ. 2014ರಲ್ಲಿ ಒಂದು ಸರ್ಕಾರ ಹೋಗಿ ಇನ್ನೊಂದು ಸರ್ಕಾರ ಬಂದಾಗ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಶೇಕಡಾಮಾನದಲ್ಲಿ ಹೇಳಬೇಕಾದ್ರೆ 7.8 ಇತ್ತು. ನಂತರ ಬರ್ತಾ 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 ಅದು ಕಡಿಮೆ ಆಗುತ್ತಾ ಬಂತು. ಎಸ್ಪೆಷಲಿ 2016ರಲ್ಲಿ ಅಮಾನ್ಯೀಕರಣ ಆದಮೇಲೆ ಮತ್ತು GST ಪ್ರಾರಂಭ ಆದಮೇಲೆ ಒಂದು ತೆರನಾದ ಹಿಂಜರಿತ ಉಂಟಾಯಿತು. ಆದರೆ ಆ ಹಿಂಜರಿತಕ್ಕೆ ಇವೆರಡೇ ಅಂಶಗಳ ಕಾರಣ ಅಂತ ಹೇಳೋದಿಲ್ಲ. ಅಮಾನ್ಯೀಕರಣ ಒಂದು ಒಳ್ಳೆಯವಾಗಿರ್ತಕ್ಕಂಥ ಒಂದು ರೀತಿ ಅನುಮಾನವಿಲ್ಲ. ಆದರೆ ಅದನ್ನು ತರ್ತಕ್ಕಂಥ ಅಳವಡಿಸ್ತಕ್ಕಂಥ ಸ್ಥಿತಿಗತಿಗಳು ಬೇರೆ ಇರ್ಬೋದು. GST ಕೂಡ ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ಟ್ಯಾಕ್ಸ್ ಪದ್ಧತಿ, ಒಂದು ಕಂದಾಯ ಪದ್ಧತಿ. ಅದನ್ನು ಕೂಡ ಯಾವ ರೀತಿ ಉಪಯೋಗ ಮಾಡ್ತಾ ಇದ್ದೇವೆ, ಯಾವ ರೀತಿ ಅದನ್ನು ಅನ್ವಯಿಸ್ತಾ ಇದ್ದೇವೆ, ಯಾರ ಕೈಯಿಂದ ಅದನ್ನು ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಈ ಎಲ್ಲ ಕೆಲವು ಕೊರತೆಗಳನ್ನು ನಾವು ಸರಿಪಡಿಸ್ಕೊಂಡು ಬಿಟ್ಟರೆ ಏನಾಗುತ್ತೆ, ನಮ್ಮ ದೇಶದ ಸ್ಥಿತಿ ಇನ್ನೂ ಉತ್ತಮವಾಗುತ್ತೆ. ಯಾಕಂದರೆ ಇವುಗಳಿಂದ ಪರಿಣಮಿಸಿಕೊಂಡು ಬರ್ತಾ ಏನಾಯಿತು, ಆಟೋಮೊಬೈಲ್ ಇಂಡಸ್ಟ್ರಿ ಕೂಡ 2019ರಲ್ಲಿ ಬಿದ್ದೋಗ್ಬಿಡ್ತು. ಅನ್ಎಂಪ್ಲಾಯ್ಮೆಂಟ್ ಕೂಡ, ನಿರುದ್ಯೋಗತನ ಕೂಡ ಕಾಡಲಿಕ್ಕೆ ಶುರುವಾಯಿತು. ಅದನ್ನೆಲ್ಲ ಪಾರಾಗಿ ಬರಬೇಕಂದ್ರೆ ಕೊರೋನಾ ಶುರುವಾಯಿತು. ಕೊರೋನಾದಲ್ಲಿ ಎಲ್ಲ ಕ್ಷೇತ್ರಗಳು ಕೂಡ ಮಕಾಡೆ ಮಲಿಬಿಟ್ಟು. ಕೃಷಿ ಕ್ಷೇತ್ರ ಮಾತ್ರ 3.4% ಮುನ್ನಡೆಯನ್ನು ಸಾಧಿಸಿದೆ. ಉಳಿದೆಲ್ಲ ಕ್ಷೇತ್ರಗಳಿಂದ ಯಾವುದೇ ಉತ್ಪನ್ನಗಳಿಲ್ಲ. ಹೀಗಾಗಿ ಈಗ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ, ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಭಾರತದ ಒಟ್ಟು ಉತ್ಪನ್ನ 3.4% ಬರಬಹುದು ಅಂತೇಳಿ. ಏನೇ ಆಗಲಿ, ಇದು ಒಂದು ಸನ್ನಿವೇಶ, ಒಂದು ವಿಷಮ ಸ್ಥಿತಿ. ಈ ವಿಷಮ ಸ್ಥಿತಿ ದಾಟಿ ನಾವು ಮುಂದೆ ಹೋಗಬೇಕಾಗುತ್ತೆ. ಇವತ್ತಿಲ್ಲ ನಾಳೆ ಈ ವಿಷಮ ಸ್ಥಿತಿ ನಿವಾರಣೆ ಆಗುತ್ತೆ. ನಿವಾರಣೆ ಆದಮೇಲೆ ಮತ್ತೆ ನಮ್ಮ ಭಾರತದ ಆರ್ಥಿಕತೆ ಪುಡಿದೇಳುತ್ತೆ. ಒಂದು ಥರ ಹಿಂಜರಿತ ಉಂಟಾಗಿದೆ ಈಗ ನಮಗೆ. ಇನ್ನು ನಾವು ಡಿಪ್ರೆಷನ್ಗೆ ಹೋಗಿಲ್ಲ. ಆದರೆ ಹಿಂಜರಿತಕ್ಕೆ ಸರಿಯಾಗಿ ನಾವು ಔಷಧಗಳನ್ನು ಕಂಡುಹಿಡಲಿಕ್ಕೆ ಏನಾಗುತ್ತೆ, ನಾವು ಕುಸಿತಕ್ಕೆ ಹೋಗಬೇಕಾಗ್ತದೆ. ಆ ಕುಸಿತಕ್ಕೆ ಹೋಗ್ತಕ್ಕಂಥ ಸ್ಥಿತಿ ಇಲ್ಲ. ಹಿಂಜರಿತ ಸಾಮಾನ್ಯವಾಗಿ ಉಂಟಾಗುತ್ತೆ. ಹಿಂಜರಿತ ಆದಮೇಲೆ ಮತ್ತೆ ಭಾರತದ ಆರ್ಥಿಕ ಪರಿಸ್ಥಿತಿ ಪುಟಿದೇಳುತ್ತೆ. ಪುಟಿದೇಳಬೇಕು, ಆ ದಿಕ್ಕಿನತ್ತ
ನಮ್ಮ ಅರ್ಥಶಾಸ್ತ್ರಜ್ಞರು ವರದಿಯನ್ನು ಕೊಡಬೇಕು. ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ನಮ್ಮ ಆಡಳಿತಗಾರರು ಪ್ರಾಮಾಣಿಕವಾಗಿ ಬದ್ಧವಾಗಿ ಅನ್ವಯಿಸಿದರೆ ಡೆಫಿನೆಟಾಗಿ ಭಾರತ ಬೇರೆ ದೇಶಗಳನ್ನು ಹಿಂದಿಕ್ಕಿ ಮುನ್ನಡೆಯುವುದರಲ್ಲಿ ಅನುಮಾನವಿಲ್ಲ. ಈ ಹಿನ್ನೆಲೆಯಲ್ಲಿ ನಾವೇನು ಮಾಡಬೇಕಾಗುತ್ತದೆ, ಭಾರತದ ಅರ್ಥವ್ಯವಸ್ಥೆಯನ್ನು ಉಂಟು ಅರ್ಥವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ನಾನು ಆಗಲೇ ಹೇಳಿದೆ, ಭಾರತದಲ್ಲಿ ಈ ಥರ ಇದ್ದಾರೆ ಅರ್ಥಶಾಸ್ತ್ರಜ್ಞರು ಅಂತೇಳಿ. ಗಾಂಧಿ ಕೊಟ್ಟಿರ್ತಕ್ಕಂಥ ಪರಿಕಲ್ಪನೆಗೂ ವಿಶ್ವೇಶ್ವರಯ್ಯನವರು ಕೊಟ್ಟಿರ್ತಕ್ಕಂಥ ಪರಿಕಲ್ಪನೆಗೂ ಭಾಳ ವ್ಯತ್ಯಾಸಗಳಿರ್ತವೆ. ಅನೇಕ ವರದಿಗಳು ಬಂದು ವಿಶ್ವೇಶ್ವರಯ್ಯನವರು ಮತ್ತು ದಾದಾಬಾಯಿಯವರು ಪ್ರಕಾರ ಭಾರತ ಕೈಗಾರೀಕರಣ ಇಲ್ಲವೇ ಮರಣ ಅಂತೇಳಿ. ಆದರೆ ಗಾಂಧಿಯವರು ಹೇಳಿದರು ಕೈಗಾರೀಕರಣ ಮತ್ತು ಮರಣ ಅಂತೇಳಿ. ವಿಶ್ವೇಶ್ವರಯ್ಯನವರು ಹೇಳ್ತಾರೆ ಕೈಗಾರೀಕರಣ ಆದ್ರೆ ಭಾರತ ಉಳಿಯುತ್ತೆ, ಇಲ್ಲಕ್ಕೆ ಅದು ಅವಸಾನ ಹೊಂದುತ್ತೆ ಅಂತೇಳಿ. ಗಾಂಧಿಯವರು ಹೇಳ್ತಾರೆ ಕೈಗಾರೀಕರಣ ಆದರೆ ಭಾರತ ಡೆಫಿನೆಟಾಗಿ ಅವಸಾನ ಹೊಂದುತ್ತೆ ಅಂತೇಳಿ. ಆಧುನೀಕರಣಕ್ಕೆ ವಿಶ್ವೇಶ್ವರ ಒತ್ತು ಕೊಟ್ಟರೆ ಗಾಂಧಿಯವರು ಗ್ರಾಮೀಣೀಕರಣಕ್ಕೆ ಒತ್ತು ಕೊಡ್ತಾರೆ. ಬೃಹತ್ ಕೈಗಾರಿಕೆಗಳಿಗೆ ವಿಶ್ವೇಶ್ವರಯ್ಯನವರು ಒತ್ತು ಕೊಟ್ಟರೆ ಗುಡಿ ಕೈಗಾರಿಕೆಗಳಿಗೆ ಗಾಂಧಿಯವರು ಒತ್ತು ಕೊಡ್ತಾರೆ. ಹೀಗಾಗಿ ಈ ಸಂಕೀರ್ಣ ಆರ್ಥಿಕತೆ ಮತ್ತು ಸರಳ ಆರ್ಥಿಕತೆಯ ನಡುವೆ ಒಂದು ಥರ ತಿಕ್ಕಾಟ ಇದೆ. ಆದರೂ ಈ ಸರಳ ಆರ್ಥಿಕತೆಯನ್ನು ನಾವು ಬಿಟ್ಟು ಸಂಕೀರ್ಣ ಆರ್ಥಿಕತೆಗೆ ಬಂದು ಆರ್ಥಿಕತೆಯನ್ನು ಅಪ್ಪಿಕೊಂಡು ಎಷ್ಟೋ ಮುಂದೂಡಿಬಿಟ್ಟಿದ್ದೇವೆ. ಈಗ ಯಾವುದೇ ಒಂದು ಆರ್ಥಿಕತೆ ಇರಲಿ, ಆ ಆರ್ಥಿಕತೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅದನ್ನು ಸಮಾಜದ ಬೆಳವಣಿಗೆ ಅನ್ವಯಿಸಿಬಿಟ್ರೆ ಏನಾಗುತ್ತೆ, ನಾವು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂಥ ಒಂದು ಸಮಾಜ ಬಂದೇ ಬರುತ್ತೆ ಅನ್ನುವ ಆಶೆ ನನಗಿದೆ. ಮಾನ್ಯರೇ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಗಂಟೆ ಬಟನ್ ಒತ್ತಿ, ಶೇರ್ ಮಾಡಿ. ಮತ್ತೆ ಮುಂದಿನ ಕಥಾನಕದಲ್ಲಿ ಭೇಟಿಯಾಗೋಣ. ನಮಸ್ಕಾರ.